ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ನಂತರ ಆಗಿರುವಂತ ಮತ್ತೊಂದು ಮಹತ್ವದ ಬೆಳವಣಿಗೆ. ಯಾವ ಟ್ರಸ್ಟಿಗಳು ಸೇರಿ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರೋ ಈಗ ಪಂಚಮಸಾಲಿ ಸಂಘದ ಅಧ್ಯಕ್ಷರು 3 ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿದ್ದಾರೆ, ಗೇಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ಈ ಟ್ರಸ್ಟಿಗಳು ಹೇಳ್ತಾ ಇರೋದೇನು, ಪಂಚಮಸಾಲಿ ಸಂಘದ ಅಧ್ಯಕ್ಷರು ನಮ್ಮನ್ನ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಹೇಳ್ತಾ ಇರೋದು ಸಂಘದ ಬೈಲಾ ಪ್ರಕಾರವೇ ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ. ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಬೈಲಾ ಪ್ರಕಾರ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಅಂತದೊಂದು ಅಧಿಕಾರ ಇದೆ, ಆಪ್ಷನ್ ಇದೆ. ಬೈಲಾ ಪ್ರಕಾರವೇ ಪಂಚಮಸಾಲಿ ಸಂಘದ ಅಧ್ಯಕ್ಷರು ತೀರ್ಮಾನ ತಗೊಂಡಿರೋದು, ಅದನ್ನ ಟ್ರಸ್ಟಿಗಳು ಒಪ್ಕೊಳ್ಳೇಬೇಕು, ಕಾನೂನಾತ್ಮಕವಾಗಿಯೇ ತೀರ್ಮಾನ ಆಗಿದೆ ಅಂತ ಆಡಳಿತಾಧಿಕಾರಿ ಹೇಳಿದ್ರು. ಆದ್ರೆ ಉಚ್ಚಾಟನೆ ಆದಂತ ಬಿಸಿ ಉಮಾಪತಿ ಅವರು ಇಷ್ಟೊತ್ತು ಮಾತಾಡಿದ್ರು. ಅವರು ಹೇಳೋದು ಪಂಚಮಸಾಲಿ ಸಂಘವೇ ಬೇರೆ, ಪಂಚಮಸಾಲಿ ಪೀಠವೇ ಬೇರೆ. ಪಂಚಮಸಾಲಿ ಪೀಠದ ಟ್ರಸ್ಟಿಗಳೆಲ್ಲ ಸೇರ್ಕೊಂಡು ಪಂಚಮಸಾಲಿ ಸಂಘದ ಅಧ್ಯಕ್ಷರನ್ನ ತೆಗೆದುಹಾಕೋದಕ್ಕೆ ಹೇಗಾಗೋದಿಲ್ವೋ ಹಾಗೆ ಪಂಚಮಸಾಲಿ ಸಂಘ ಮತ್ತು ಅದರ ಅಧ್ಯಕ್ಷರು ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಂತದೊಂದು ಆಪ್ಷನ್ನೇ ಇಲ್ಲ ಬೈಲಾ ಪ್ರಕಾರ ನೋಡಿದ್ರು ಕೂಡ ಅಂತ ಹೇಳಿದ್ರು. ಇದು ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಆದಂತ ದಿಢೀರ್ ಬೆಳವಣಿಗೆ. ಶ್ರೀಗಳನ್ನ ಉಚ್ಚಾಟಿಸಿದ್ದ ಟ್ರಸ್ಟಿಗಳಿಗೆ ಶಾಕ್ ಇದು. 3 ಟ್ರಸ್ಟಿಗಳು ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್, ಜ್ಯೋತಿ ಪ್ರಕಾಶ್ ಟ್ರಸ್ಟಿಗಳಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಈ ಬೆಳವಣಿಗೆ ಇನ್ನೆಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡ್ಬೇಕೀಗ. ಟ್ರಸ್ಟಿಗಳೆಲ್ಲ ಸೇರ್ಕೊಂಡು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು. ವಚನಾನಂದ ಶ್ರೀಗಳು ಹೇಳಿದ್ರು ಟ್ರಸ್ಟಿಗಳು ಸೇರ್ಕೊಂಡು ಶ್ರೀಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇದನ್ನ ನಾನು ಒಪ್ಕೊಳ್ಳಲ್ಲ ಅಂತ. ಪೀಠದಲ್ಲಿ ವಿವಾದ, ಗೊಂದಲ ಹೀಗೆ ಮುಂದುವರಿತಾ ಇತ್ತು. ಪಂಚಮಸಾಲಿ ಸಂಘದ ಅಧ್ಯಕ್ಷರು ತೀರ್ಮಾನ ತಗೊಂಡ್ರು, ಟ್ರಸ್ಟಿಗಳನ್ನೇ ಉಚ್ಚಾಟನೆ ಮಾಡಿದ್ರು. ಈಗ ಟ್ರಸ್ಟಿಗಳ ಹೇಳ್ತಾ ಇರೋದು ಈ ಉಚ್ಚಾಟನೆಯನ್ನ ನಾವು ಒಪ್ಕೊಳ್ಳಲ್ಲ, ಪಂಚಮಸಾಲಿ ಸಂಘ ನಮ್ಮನ್ನ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಗೊಂದಲ ಮತ್ತಷ್ಟು ಜಾಸ್ತಿ ಆಗಿದೆ. ಸ್ವಾಮೀಜಿ ಮುಟ್ಟಿದ್ರೆ ನೀವು ನಾಶ ಆಗ್ತೀರಾ, ಕುಟುಂಬ ಭಸ್ಮ ಆಗತ್ತೆ, ಶ್ರೀಗಳ ಮೈ ಮುಟ್ಟಿ ಎಳೆದಾಡಿದ್ರೆ ನರಕ ಪ್ರಾಪ್ತಿ ಆಗತ್ತೆ ಅಂತ ಟ್ರಸ್ಟಿಗಳಿಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸವಾಲ್ ಹಾಕಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಶಾಸಕರು. ಇದಕ್ಕೂ ಕೂಡ ಪೀಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ಅವರು ರಿಯಾಕ್ಟ್ ಮಾಡಿದ್ರು. ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಅಂತ ಏನ್ ಹೇಳಿದ್ದಾರೆ ಮಾಜಿ ಶಾಸಕರು. ನಡೀತದ ಇದು, ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದಿರಲ್ಲ ಎಲ್ಲರೂ, ಎಳೆದಾಕ್ತೀವಿ ಮಾಡ ಏನಕ್ಕೆ ಅದು ಯಾರ ಮಾತಾಡಲಿ. ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ, ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳನ್ನ ಮುಟ್ಟಿದರೆ ನೀವು ಭಸ್ಮ ಆಗ್ತೀರ, ಸ್ವಾಮೀಜಿಗಳು ಮುಟ್ಟಿದರೆ ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ. ಫಸ್ಟು ಮೊದಲು ನಮಗೆಲ್ಲ ಜಗದ್ಗುರುಗಳು, ಎಲ್ಲ ಸ್ವಾಮೀಜಿಗಳು ಒಂದೇ. ಕಾವಿ ಕಂಡ್ರೆ ಶರಣಾಗೋ ಅನ್ನೋ ಸಂಸ್ಕೃತಿ ನಮ್ಮದು. ನೀವು ಮುಟ್ಟಿದ್ದೇ ನಿಜ, ಆದರೆ ಯಾರ್ಯಾರು ಮುಟ್ತೀರಿ ಗುರುನಿಂದನೇ ಮಹಾಪಾಪ ಅಂತ ಇದೆ ವೀರಶೈವ ಸಂಸ್ಕೃತಿನಲ್ಲಿ. ತಪ್ಪು ಮಾಡಿದರೆ ಹೇಳಬೇಕು ಸತ್ಯ, ಆದರೆ ಮೈ ಮುಟ್ಟಿ ಎಳೆದಾಡಿದರೆ ನೀವು ನರಕ ಪ್ರಾಪ್ತಿ ಆಗುತ್ತೆ. ಆ ಕರ್ಮ ರಿಟರ್ನ್ಸ್ ಆಗುತ್ತೆ ನಿಮಗೆ. ಮುಟ್ರಿ ನೋಡ್ರಿ, ನಾಳೆ ನೋಡ್ತೀವಿ ನಾವು ಕೂಡ. ಯಾರೇನಿಲ್ಲ ಬಳೆ ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು. ಅನ್ಯ ಸಮಾಜದವ್ರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ ಸಮಾಜ ಬಾಂಧವರು, ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ, ಆದರೆ ಈ ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗಿದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ,
ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ. ನಾವು ಕಣಿಗೆ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.